ಕರ್ನಾಟಕದಲ್ಲಿ ಧರ್ಮ ಅವರ ಮದುವೆ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹಾಗೇನೆ ಖಂಡಿತ. ಐ ಮೀನ್ ಮುಂದಿನ ವರ್ಷ ಪ್ಲಾನ್ಸ್ ಇದೆ. ಸೊ ತಂದೆಯವರು ತಾಯಿ ಲೈಕ್ ಮೋರ್ ದೆನ್ ನಮ್ ತಂದೆ ಸ್ವಲ್ಪ ಪ್ರಾಕ್ಟಿಕಲ್, ಬಟ್ ನಮ್ ತಾಯಿ ಮತ್ತೆ ನಮ್ಮ ಅಕ್ಕ ಯಾವಾಗ್ಲೂ ಇಲ್ಲ ನೀನ್ ಮದುವೆ ಆಗ್ಬೇಕು ಅಂತ. ನನ್ಗೂ ಇವಾಗ ಬೇಕು, ಲೈಕ್ ಒಂದು ಇಮೋಷನಲ್ ಸಪೋರ್ಟ್, ಒಂದು ಶೋಲ್ಡರ್ ನಮಗೆ ಬೇಕು ಅಂತ ಅನ್ಸುತ್ತೆ. ಸೊ ಐ ಥಿಂಕ್ ನೆಕ್ಸ್ಟ್ ಇಯರ್ ಎಲ್ಲದಕ್ಕೂ ಟೈಮ್ ಬರ್ಬೇಕಂತ ಹೇಳ್ತಾರಲ್ಲ. ಸಿ ಬಿಗ್ ಬಾಸ್ ಬಂದಿದ್ದು ಹೌದು. ನನ್ನ ಲೈಫಲ್ಲಿ ಸಡನ್ ಆಗಿ ನಂಗೆ ಒಂದು ಡಿಫ್ರೆಂಟ್ ಡೈಮೆನ್ಷನ್ ಆಫ್ ಲೈಫ್ ತೋರಿಸ್ಬಿಡ್ತು. ಒಂದು ನಾನು ಹೇಳ್ದಂಗೆ ಅವಲೇ 100 days 50 days ಸಕ್ಸಸ್ ಕಂಡಿರ್ತಾರ ಒಂದು ಸಿನಿಮಾ ತರ ನಂಗೆ ಅನಿಸ್ತಾ ಇದೆ. ಸೊ ಅದೇ ತರ ಮದ್ವೆನು ಎಲ್ಲೋ ಒಂದ್ ಕಡೆ ಸಂಬಡಿ ವಿಸ್ ರಿಟರ್ನ್ ಫಾರ್ ಮೀ. ನನ್ನ ಲೈಫಲ್ಲಿ ಬರೋಂಥವ್ರು ಐ ಥಿಂಕ್ ನಾನು ಟ್ರಸ್ಟ್ ಮಾಡಬೇಕು ನನ್ನ ಪ್ರೊಫೆಷನ್ ನ. ಅಂಡ್ ತುಂಬಾ ನನ್ನ ಜೊತೆ ಟ್ರಾವೆಲಿಂಗ್ ಅಂತ ಒಂದು ಇರಬೇಕು. ಅಂಡ್ ನಮ್ಮ ಅಪ್ಪ ಅಮ್ಮನ ಯಾವ ತರ ನಾನು ಇಷ್ಟಪಡ್ತೀನಿ ಅವರು ಇಷ್ಟಪಡ್ಬೇಕಂದ್ರೆ ನಾನು ಅಷ್ಟೇ ಗೌರವ ಕೊಡ್ತೀನಿ ಅವ್ರ ತಂದೆ ತಾಯಿಗೆ. ಅದೊಂದು ಬೇಸಿಕ್ಸ್ ಮಾತ್ರ ನನಗೆ ಬೇಕಾಗಿರೋದು. ಸೊ ಎಲ್ಲೋ ಒಂದ್ ಕಡೆ ಆಬ್ವಿಯಸ್ ನಮ್ಮ ತಂದೆ ತಾಯಿ ಹುಡ್ಕೋದು ಅದೆಲ್ಲ ಅವ್ರು ಹೇಳ್ತಾರೆ ನನ್ನ ಕೈಯಲ್ಲಿ ಆಗಲ್ಲಪ್ಪ, ಇವಾಗ ನಾವು ಹೋಗಿ ಹುಡುಕಿ ನಿನಗೆ ಯಾರು ಕಂಫರ್ಟಬಲ್ ಇಷ್ಟ ಅಂತ ಖಂಡಿತ ನಾವು ಮದುವೆ ಮಾಡಿಸ್ತೀವಿ ಅಂತ. ಸೊ ಈ ಲೈಫ್ ಜರ್ನಿಯಲ್ಲಿ ಐ ಮೀನ್ ಯಾರು ಇದಾಗ್ತಾರೋ ಐ ಮೀನ್ ಡೆಫಿನೆಟ್ಲಿ ಐ ವಿಲ್ ಲುಕ್ ಇಂಟು ಇಟ್. ಓಕೆ. ಧರ್ಮ ಅವ್ರಿಗೆ ವೈಫ್ ಆಗುವಂತಹ ಹುಡುಗಿಗೆ ಯಾವೆಲ್ಲ ಕ್ಯಾರೆಕ್ಟರ್ಸ್ ಇರಬೇಕು, ಹಾಗೆ ಕ್ವಾಲಿಟೀಸ್ ಇರಬೇಕು, ಆದಷ್ಟು ಬೇಗ ಯಾವಾಗ ಸಿಹಿ ಸುದ್ದಿ ಕೊಡ್ತಾರೆ ಫ್ಯಾನ್ಸ್ ಅಂತ? ಫ್ಯಾನ್ಸ್ ಮುಂದಿನ ವರ್ಷ ಅಂತ ಸಿಹಿ ಸುದ್ದಿ ಕೊಡ್ತೀನಿ. ಬಟ್ ನಾನ್ ಪರ್ಟಿಕ್ಯುಲರ್ ಆಗಿ ಹಿಂಗಿರ್ಬೇಕು ಹಂಗಿರ್ಬೇಕಂತ ಅಲ್ಲ. ನನಗೆ ಮ್ಯಾಕ್ಸಿಮಮ್ ನಾನ್ ಹೇಳೋದು ನಿಮ್ಗೆ ಹೇಳ್ದಂಗೆ ಐ ಥಿಂಕ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಮುಖ್ಯ. ಪರಸ್ಪರ ತುಂಬಾ ರೆಸ್ಪೆಕ್ಟ್ ಇರಬೇಕು, ಫ್ಯಾಮಿಲಿನ ರೆಸ್ಪೆಕ್ಟ್ ಮಾಡಬೇಕು. ಅಂಡ್ ನಮ್ದು ಒಂದು ಕಷ್ಟ ಮತ್ತೆ ಸುಖದಲ್ಲಿ ಎರಡರಲ್ಲೂ ಭಾಗಿಯಾಗಿರ್ಬೇಕು. ಲೈಕ್ ಶಿ ಬಿ ಫನ್ ಲವಿಂಗ್, ಮೋರ್ ಲೈಕ್ ಅ ಫ್ರೆಂಡ್ ತರ ಇರ್ಬೇಕು. ಈಗ ಗಂಡ ಹೆಂಡತಿ ಅಂತ ತುಂಬಾ ಟ್ಯಾಗು ಇರಬಾರ್ದು. ಅವ್ರಿಗೆ ಅವ್ರ ಸ್ಪೇಸ್ ನಾನ್ ಕೊಡ್ಬೇಕು, ನನ್ ಸ್ಪೇಸ್ ಅವರು ಕೊಡ್ಬೇಕು. ಅಂಡ್ ಅದ್ರ ಜೊತೆಗೆ ಟ್ರಾವೆಲಿಂಗು ಮತ್ತೆ ಇದೆಲ್ಲ ಆದ್ರೆ ಈ ಆಸ್ಪೆಕ್ಟ್ಸ್ ಇದ್ಬಿಟ್ರೆ ಐ ಥಿಂಕ್ ಒಂದು ಬ್ಯೂಟಿಫುಲ್ ಪಾರ್ಟ್ನರ್. ಯಾ. ಓಕೆ.